ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಜವರ್ಗಿ ಪಟ್ಟಣದ ಪುರಸಭೆ ಇಲಾಖೆಯಲ್ಲಿ ಸಿಬ್ಬಂದಿಗಳು ಹೊರಗುತ್ತಿಗೆ ಆಧಾರದ ಮೇಲೆ ಮಲ್ಲಿನಾಥ್ ಮತ್ತು ಅಭಿಷೇಕ್ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು, ಏಕಾಏಕಿ ಇವರನ್ನು ಗೌಪ್ಯವಾಗಿ ಕೆಲಸದಿಂದ ವಜಾಗೊಳಿಸಿದ್ದರಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಿದರು. ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ನೀಡಿಲ್ಲ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿದ್ರಾಮ್ ಕಟ್ಟಿ, ಡಿಎಸ್ಎಸ್ ಸಂಚಾಲಕರು ಭೀಮರಾಯ್ ನಾಗ್ನೂರ್, ಶ್ರೀಹರಿ ಕರಕಳ್ಳಿ, ಚಂದ್ರಶೇಖರ್ ಹರ್ನಾಳ್ ಇತರರು ಉಪಸ್ಥಿತರಿದ್ದರು. ಮುಂಚೆ 5 ಗಂಟೆಗೆ ಆ ನೋಟಿಸ್ ಬೋರ್ಡಿಗೆ ಹಚ್ಚಿ ಬೆಳಗ್ಗೆ ಆಗೋರದಾಗೆ ಅಲ್ಲಿರ್ತಕ್ಕಂಥ ಹಚ್ಚಿರ್ತಕ್ಕಂಥ ನೋಟಿಸನ್ನು ವಾಪಸ್ ತೆಗೆದುಕೊಂಡು ಇವ್ರು ಯಾರು ಏನಪ್ಪ ಅಂದ್ರೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿಲ್ಲ. ಅದ್ರ ಸಲುವಾಗಿ ನಾವು ಏನಪ್ಪ ಅಂತಂದ್ರೆ ಅವರಿಗೆ ನಾವು ಮುಂಬಡ್ತಿ ಆದೇಶ ಹಾಕೊಂಡು ಬಂದೀವಿ ಅಂತಕ್ಕಂಥ ಹಾರಿಕೆ ಉತ್ತರ ಕೊಡ್ತಕ್ಕಂಥ ತಪ್ಪಿಸ್ಥ ಅಧಿಕಾರಿಗಳು ಕೂಡಲೇ ಅಮಾನತಾಗಬೇಕಂತ ದಲಿತ ಸಂಘಟನೆಗಳ ಜಂಟಿ ಹೋರಾಟದಿಂದ ಆಗ್ರಹ ಇರುತ್ತದೆ. ಹಾಗಾಗಿ ಒಂದು ವೇಳೆ ಇದು ತಪ್ಪಿಸದಲ್ಲೇ ಹೋದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಿಕ್ಕೂ ಕೂಡ ನಾವು ಸಿದ್ಧಿದ್ದೀವಿ ಅಂತಕ್ಕಂಥ ಮಾತನ್ನು ಸಂಘಟನೆಗಳ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಈಗ ಏನಾಗಿದೆಪ್ಪ ಅಂತಂದರೆ ಇವತ್ತು ಅಧಿಕಾರಿಗಳು ಹೆಂಗೆ ಅಲ್ಲಿ ವರ್ತನೆ ಮಾಡ್ಲಕತ್ತಿದ್ದಾರಪ್ಪ ಅಂತಂದರೆ ಇವರಿಗೆ ಪರ್ಮನೆಂಟ್ ಆಗ್ಲಿಕ್ಕೆ ಸರ್ಕಾರ ಒಂದು ಮಾಹಿತಿ ಕೇಳ್ತದೆ. ಏನಂತ ಮಾಹಿತಿ ಕೇಳ್ತದೆ? ಪುರಸಭೆ ಇಲಾಖೆಯಲ್ಲಿ ಎಷ್ಟು ಜನ ನೌಕರರಿದ್ದಾರೆ, ಯಾವ ಹುದ್ದೆಯಲ್ಲಿದ್ದಾರೆ, ಎಷ್ಟು ವರ್ಷಗಳಿಂದ ಹುದ್ದೆಯನ್ನು ಮಾಡ್ಕೊಂಡು ಬಂದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತದೆ. ಅವಾಗ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಏನು ಈಗ 7 ವರ್ಷ ಕೆಲಸನ ಪೂರೈಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ 3 ವರ್ಷ ಹಾಕ್ತಾರೆ, 10 ವರ್ಷ ಮಾಡ್ಕೊಂಡು ಬಂದಂಥ ವ್ಯಕ್ತಿಗೆ 5 ವರ್ಷ ಹಾಕ್ತಾರೆ, 15-16 ವರ್ಷ ಬಂದಕ್ಕಂಥ ವ್ಯಕ್ತಿಗೆ ಏನಪ್ಪ ಅಂದರೆ 7 ವರ್ಷ ಮಾಡ್ತಾರೆ. ಹೀಗಾಗಿ ಏನಪ್ಪ ಅಂತಂದ್ರೆ ಮುಂದೆ ಈಗ ಹಿಂದೆ 2001 ಇದರೊಳಗೂ ಮಾಹಿತಿ ಕೇಳಿತು. ಆವಾಗ ಲೋಡರ್ಸ್ 6 ಜನ ಹುಡುಗರಿ ಪರ್ಮಿಟ್ ಆದೇಶವನ್ನು ಬಂದಿತ್ತು. ಆ ಬಂದಾಗ ಅವರ ಮಾಹಿತಿ ಕೇಳ್ತಾರೆ ಸರ್ಕಾರ. ಮಾಹಿತಿ ಕೇಳಿದಾಗ ಅವ್ರದ್ದು ಸರಿಯಾದ ದಾಖಲೆ ಇಲ್ಲದಾಗೂ ಕೂಡ ಅವರು ಪರ್ಮಿಟ್ ಆಗದೆ ಆ ಕುಟುಂಬಗಳು ಬೀದಿಗೆ ಬಂದಿರ್ತಕ್ಕಂಥ ನಿದರ್ಶನ ಸಂಘಟನೆ ಗಮನಕ್ಕೆ ಬಂದಿರ್ತದೆ. ಹಾಗಾಗಿ ಇವರೇನಪ್ಪ ಅಂತಂದ್ರೆ ಅಧಿಕಾರಿಗಳು ಹೆಂಗದಾರ ಅಂತಂದರೆ ಇವತ್ತು ನಿಯತ್ತಾಗಿ ಕೆಲಸ ಮಾಡೋರನ್ನು ಪರಿಗಣಿಸೋದೇನೆ. ಇವತ್ತು ಯಾರು ತಮ್ಮ ಚೀಲ ಆಗಿ ಕೆಲಸ ಮಾಡ್ತಾರೋ, ಯಾರು ತಮ್ಮ ಕೈ ಚೀಲಾಗಿ ಕೆಲಸ ಮಾಡ್ತಾರೋ ಅವರನ್ನು ಮುಂಬಡ್ತಿ ಕೊಡ್ತಕ್ಕಂಥ ವ್ಯವಸ್ಥೆ ಈ ಪುರಸಭೆ ಇಲಾಖೆಯಲ್ಲಿ ನಡೆದಿದೆ. ಇವತ್ತು ನಾವು ಮೇಲಾಧಿಕಾರಿಗಳಿಗೆ ತಪ್ಪು ಅಂತ ಅನ್ನಂಗಿಲ್ಲ. ಆ್ಯಸ್ ಎ DC ಅವರು ಎಲ್ಲನೂ ಕೂಡ ಗಮನಕ್ಕೆ ತೊಗೊಳಕ್ಕಾಗಲ್ಲ. ಆ PD ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಾರೆ, ಮುಖ್ಯಾಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾರೆ. ಆ ತಪ್ಪು ಮಾಹಿತಿಯನ್ನು PD ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ತಮ್ಮ ಮುಖಾಂತರ ಒಂದು ಆದೇಶ ಹೊರಡಿಸಿ ಇವತ್ತೇನಪ್ಪ ಅಂತಂದ್ರೆ ಮೂಲ ಹುದ್ದೆಯಲ್ಲಿ ಒಂದೂ ದಿನವೂ ಕಾರ್ಯನೇ ನಿರ್ವಹಿಸಿಲ್ಲ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟ ಪರಿಸರ ಅಭಿಯಂತರಾದ ಶ್ರೀನಿವಾಸ್ ಸೂರ್ಯನ್ ಅವರೇ ಮುಖ್ಯಾಧಿಕಾರಿಗಳಿಗೆ ಪತ್ರ ಬರೀತಾರೆ. ಪತ್ರ ಬರೆದರೂ ಕೂಡ ಅದನ್ನು ಪರಿಗಣಿಸದೆ ಮುಖ್ಯಾಧಿಕಾರಿಗಳು ಅವರನ್ನು ಏನಪ್ಪ ಅಂತಂದ್ರೆ ಮುಂಬಡ್ತಿಗೆ ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಏನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಏನು ಮಾಡ್ಕೊತೀವಪ್ಪ ಅಂತಂದ್ರೆ ಈ ಜೇವರ್ಗಿ ಪುರಸಭೆಯಲ್ಲಿ ಸುಮಾರು ವರ್ಷಗಳ ಕಾಲ ಏನು ಕೆಲಸ ಮಾಡ್ಕೊತ ಬಂದಿರ್ತಾರಲ್ಲ ಅವರು ಎಲ್ಲರನ್ನೂ ಕೂಡ ವರ್ಗಾವಣೆ ಆಗಬೇಕು. ಈ ತಪ್ಪು ಮಾಹಿತಿ ಸಲ್ಲಿಸಿದ್ದು ಮತ್ತು ಏಕಾಏಕಿ ಕೈಬಿಟ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ. ನನ್ನ ಹೆಸರು ಸಿದ್ದು ಕೆರೂರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಸಂಚಾಲಕರು, ಜೇವರ್ಗಿ. ಹೊರಗುತ್ತಿಗೆ ಆಧಾರ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂಥ ಕಾರ್ಮಿಕರಿಗೆ ಮೇಲಾಧಿಕಾರಿಗಳು ಕೂಡ ಅಧಿಕಾರಿಗಳಿಂದ ಕಾರ್ಯಕ್ರಮ ಆಗಿರುತ್ತದೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ? ನೋಡಿರಿ, ಇವಾಗ ಸುಮಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಎಲ್ಲಿ ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಂಥ ಹೊರಗುತ್ತಿಗೆ ನೌಕರ ಯಾರಾದರೂ ಇದ್ದರೆ ಅದು ನಮ್ಮ ಜೇವರ್ಗಿ ಪುರಸಭೆ ಹೊರಗುತ್ತಿಗೆ ನೌಕರರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಸುಮಾರು 7 ವರ್ಷಗಳಿಂದ ನಗರದ ಸ್ವಚ್ಛತೆಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಿಟ್ಟು ಸ್ವಚ್ಛತೆಗಾಗಿ ಶ್ರಮಿಸಿರ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಅಧಿಕಾರಿಗಳು ಅನ್ಯಾಯವೆಸಗುತ್ತಾ ಬಂದಿರ್ತಾರೆ ಇಲ್ಲಿವರೆಗೂ ಕೂಡ. ಯಾಕಪ್ಪ ಅಂತಂದರೆ ಮೊನ್ನೆ ಒಂದು ರೀಸೆಂಟ್ಲಿ ಉದಾಹರಣೆಯನ್ನು ಕೇಳಬೇಕಾಗಿತ್ತಪ್ಪ ಅಂತಂದರೆ 2 ಜನ ಹೊರಗುತ್ತಿಗೆ ನೌಕರರನ್ನು ಕೈ ಬಿಡ್ತಾರೆ. ಯಾಕೆ ಕೈ ಬಿಡ್ತಾರೆ ಅಂತ ಕೇಳಿದ್ರೂ ಕೂಡ ಅದು ಏನಪ್ಪ ಅಂತಂದ್ರೆ ಹೊರಗುತ್ತಿಗೆ ನೌಕರರಿಗೆ ಗಮನಕ್ಕೆ ತರಲಾರ್ದರೇ ಏಕಾಏಕಿ ಕೈ ಬಿಟ್ಟು 1ನೇ ತಾರೀಕಿನೇ ಅವರಿಗೆ ರಿಲೀವ್ ಮಾಡಿರ್ತಾರೆ. ಆದ್ರೂ ಕೂಡ ಇವರ ಗಮನಕ್ಕೆ ಕೊಡದೇನೆ
ಮುಂದೆ 5-6 ದಿನನೂ ಇವರಿಗೆ ಕೆಲಸಕ್ಕೆ ಬಳಸುವಂಥ ನೀಚ ಕೆಲಸನೂ ಕೂಡ ಅಧಿಕಾರಿಗಳು ಮಾಡ್ಲಕತ್ತಾರೆ ಅಂತಕ್ಕಂಥದ್ದು ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವರು ಯಾತಕ್ಕಾಗಿ ಇವರಿಗೆ ಅವರು ತೆಗ್ದಾರ ಅಂತಂದರೆ ನಮ್ಮ ವೇತನನ ಸರಿಯಾಗಿ ಕೊಡ್ರಿ ಅಂದದ್ದಕ್ಕೆ ಇವ್ರನ್ನ ತೆಗಿತಾರೆ. ನಮಗೇನಪ್ಪ ಅಂತಾರೆ ಎಲ್ಲ ಸವಲತ್ತುಗಳನ್ನು ನೀಡ್ರಿ ಅಂದದ್ದಕ್ಕೂ ಕೂಡ ತೆಗಿಲಿಕ್ಕೆ ಕಾರಣ ಆಗ್ತದೆ. ಯಾಕಪ್ಪ ಅಂತಂದರೆ ಎಲ್ಲ ಸವಲತ್ತುಗಳನ್ನು ಕೇಳೋರು ಯಾರ್ಯಾರು ಇದ್ರಿ ಇಬ್ಬರೇ ಜನ, ಅಭಿಷೇಕ್ ನಂದಿ ಮತ್ತು ಮಲ್ಲಿನಾಥ್ ಹೆಗಡೆ ಅಂತಕ್ಕಂಥ ಸೂಪರ್ವೈಸರ್ಗಳು ಎಲ್ಲ ಹೊರಗುತ್ತಿಗೆ ನೌಕರರ ಪರವಾಗಿ ವೇತನದಲ್ಲಿ ತಾರತಮ್ಯ ಆಗಿದ್ದನ್ನು ಕೂಡ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇವರಿಗೆ ಯಾವುದೇ ಥರನೂ ಅವರು ಕೊಡಂಗಿಲ್ಲ. ಕೊಡದೇ ಇದ್ದ ಪಕ್ಷದಲ್ಲಿ ಏನಾಗ್ತದಪ್ಪ ಅಂತಂದರೆ ಹೀಗಾದರೆ ಹೆಂಗೆ ಅಂತ ಹೇಳ್ತಾರೆ ಮುಂದೆ ಅವರು ದಲಿತ ಸಂಘಟನೆಗಳ ಒಂದು ಸಹಾಯಕ್ಕಾಗಿ ಬಂದಾಗ ನಾವು ಅಲ್ಲಿ ಹೋಗಿ ಕೆಲವೊಂದು ಬಾರಿ ವಿಸಿಟನ್ನು ಮಾಡ್ತಿದ್ದೀವಿ. ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಕಂಡು ನಾವೇನಪ್ಪ ಅಂತಂದ್ರೆ ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸೋದಕ್ಕೋಸ್ಕರ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳಿ ಶಂಕರ ಬಣ ಹಾಗೂ ದಲಿತ ಸಂಘರ್ಷ ಸಮಿತಿ ಗುರುಪ್ರಸಾದ್ ಕೆರೆಗೋಡ ಬಣ ಜಂಟಿಯಾಗಿ ಕೂಡಿಕೊಂಡು ಇವತ್ತು ಆ ಹೊರಗುತ್ತಿಗೆ ನೌಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಸರಿಪಡಿಸುವವರೆಗೂ ಕೂಡ ನಾವು ಇಲ್ಲಿ ಜಾಗ ಬಿಟ್ಟು ಹೇಳಲ್ಲ ಅಂತಕ್ಕಂಥ ಸಂದೇಶನೂ ಕೂಡ ನಾನು ಕೊಡ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಸೇವಾ ಹಿರಿತನದಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಸೇವಾ ಹಿರಿತನ ಸರ್ಕಾರಕ್ಕೆ ಮಾಹಿತಿ ಏನು ಸಲ್ಲಿಸ್ತಾರೆ ಅಧಿಕಾರಿಗಳು ಅಂತಂದರೆ ಸೇವಾ ಹಿರಿತನದಲ್ಲಿ ಹುದ್ದೆದಾಗ ಇಲ್ಲಿವರೆಗೆ ಖಾಲಿ ಇತ್ತು. ಈಗ ಸರ್ಕಾರ ಭರ್ತಿ ಮಾಡಿದ್ರೆ ಅವರು ನಿಮ್ಮ ಜಾಗಕ್ಕೆ ಅವ್ರು ಬಂದರೆ ನಿಮ್ಮ ಕೆಲಸ ಇಲ್ಲ ಅಂತೇಳಿ ಹೊರ ಆಗ್ತಾರೆ. ಇಲ್ಲ ಸರ್, ಸುಮಾರು 7 ವರ್ಷ ನಾವು ಕೆಲಸ ಮಾಡಿದ್ದೀವಿ, ನಮಗೆ ಏಕಾಏಕಿ ಹೊರಗೆ ಹಾಕ್ತಾರೆ, ನಮ್ಮ ಕುಟುಂಬ ಬೀದಿಗೆ ಬರ್ತದೆ, ನಮಗೆ ಮುಂದೆ ಏನು ಗತಿ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ ಅಂತ ಹೇಳಿ ಮುಖ್ಯಾಧಿಕಾರಿ ಹಾರಿಕೆ ಉತ್ತರ ಕೊಡ್ತಾರೆ. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಕಚೇರಿಯ ಒಂದು ಆದೇಶ ಹೊರಡಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಏನೇ ಇದ್ದರೂ ಕಚೇರಿಯ ಆದೇಶದಂತೆ ನೀವು ಇಂಥಲ್ಲಿ ಹೋಗಿ ಕೆಲಸ ಮಾಡಿರಿ ಅಂತೇಳಿ ಆದೇಶ ಹೊರಡಿಸ್ತಾರೆ. ಈಗ ನಮ್ಮ ಪ್ರಶ್ನೆಯನ್ನು ನಾವು ಹೋಗಿ ಕೇಳಿದಾಗ ಅದೇ ಟೈಪ್ ನಿಮಗೆ ನಾವು ಅನ್ಕರ ಏನು ನಿಮ್ಮ ಹುದ್ದೆಯಲ್ಲಿ ಖಾಯಂ ನೌಕರು ಬರ್ಲತ್ತಾರ, ನಿಮಗೆ ಅನ್ಕರ ನಿಮ್ಮ ಏಜೆನ್ಸಿದವರಿಗೆ ನಾವು ಲೆಟ್ರ್ ಹಾಕಿವಿ ಅಂತ ಯಾಕೆ ಕಚೇರಿ ಆದೇಶ ಹೊರಡಿಸ್ಬೇಕಾಗಿತ್ತಲ್ಲ ಅಂತ ಕೇಳಿದೆವು. ಅದಕ್ಕೂ ಹಾರಿಕೆ ಉತ್ತರ ಕೊಟ್ಟೆ. ಒಟ್ಟಾರೆಯಾಗಿ ಸರ್, ಇವತ್ತು ತಮ್ಮ ಒಂದು ಚಾನಲ್ ಮೂಲಕ ಇಡೀ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ಅಧಿಕಾರಿಗಳಿಗೆ ಒಂದು ಸಂದೇಶ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಏನಂತಂದರೆ, ಇವತ್ತು ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಬೇರು ಬಿಟ್ಟಿರ್ತಕ್ಕಂಥ ಕೆಳಹಂತದ ಅಧಿಕಾರಿಗಳು, ಇವತ್ತು FDC ಏನು ತೀರ್ ಶೆಟ್ಟಿಯವರಾಗಿರಲಿ ಅಥವಾ ಕೆಲವೊಬ್ಬರು ಇಂಜಿನಿಯರ್ಸ್ ಯಾರು ಶ್ರೀನಿವಾಸ ಸೂರ್ಯನ್ ಆಗಿರ್ಬೋದು, ಇನ್ನಿತರ ಹಲವಾರು ಅಧಿಕಾರಿಗಳು ಬೇರು ಬಿಟ್ಟಿರಲ್ಲ, ಅವರೆಲ್ಲ ವರ್ಗಾವಣೆ ಆಗಬೇಕು. ಇವ್ರಿಗೆ ಏನು ಇನ್ನೊಂದು ನಮ್ಮ ಸ್ನೇಹಿತರು ಹೇಳಿದಾಗೆ ಪ್ರತಿಯೊಂದು ಸರ್ಕಾರದ ಮಾಹಿತಿ ಜೇವರ್ಗಿ ಪುರಸಭೆಗೆ ಕೇಳಿದಾಗ ಇವತ್ತು ವೇತನದಲ್ಲಿ ತಾರತಮ್ಯ ಆಗಿರೋದು. ಇವತ್ತು 21,000 ಸರ್ಕಾರ ನಿಗದಿ ಮಾಡಿದಾಗ ಪುರಸಭೆಯ ಇಂಜಿನಿಯರ್ಸಿಗೆ ಆ ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳ ಕೊಡಬೇಕನ್ನೋದೇ ಅವ್ರಿಗೆ ಮಾಹಿತಿ ಇಲ್ಲ. ಅವರು ತಮ್ಮ ಮನಸ್ಸಿಗೆ ಬಂದಾಗ 18,000 ಏಜೆನ್ಸಿದವ್ರಿಗೆ ಹಾಕ್ತಾರೆ. ಏಜೆನ್ಸಿದವರು ಅವರು ಕಡಿಮೆ ಹಾಕಿ ಇವ್ರಿಗೆ ಬರೀ 16,000-17,000 3,000 ರೂಪಾಯಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವೇತನದಲ್ಲಿ 3,000 ಕಡಿಮೆ ಮಾಡ್ತಾರೆ ಇಂಜಿನಿಯರ್ಸ್. ಅವ್ರಿಗೆ ಮಾಹಿತಿನೇ ಇಲ್ಲ. ಇದು ಒಂದು ಭಾಗ. ಆದರೆ ಮುಂಬಡ್ತಿಗಾಗಿ ಸೇವಾ ಮಾಹಿತಿ ಕೇಳ್ತಾರೆ. ಇವತ್ತು ನಮ್ಮ ಸ್ನೇಹಿತರು ಹೇಳಿದಾಗ 10 ವರ್ಷ ಸೇವೆ ಸಲ್ಲಿಸ್ತಾರೆ, 7 ವರ್ಷ ಸೇವೆ ಸಲ್ಲಿಸ್ಯಾರಂತಾರೆ. ಧನ್ಯವಾದಗಳು.